रजियारा ನಿಂಗೇನೇ ಆಯ್ತು ಫಾತಿಮಾ? ಅವನು ನಾಳೆನೇ ಶಾದಿ ಆಗೋಣ ಅಂತಿದ್ದಾನೆ. ಒಂದಿನದಲ್ಲಿ ಏನೇ ಪ್ಲಾನ್ ಮಾಡ್ತೀಯ ನೀನು? ಫಾತಿಮಾ, ಇದು ನಿನ್ನ ಜೀವನದ ಪ್ರಶ್ನೆ ಕಣೆ. ನೀನು ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಯಾಕೆ ನನ್ನನ್ನು ಯಾರೂ ಅರ್ಥನೇ ಮಾಡ್ಕೋತಿಲ್ಲ? ನೀನೇನೋ ನಾನು ಚೆನ್ನಾಗಿರ್ಲಿ ಅಂತ ಮಾಡ್ತಿದೀಯಾ, ಆದರೆ ಇದರಿಂದ ಮುಂದೆ ನಿಮಗೂ ಕಷ್ಟ ಆಗುತ್ತೆ ಗೊತ್ತಾ ಅಕ್ಕ? ನಾನು ಎಲ್ಲ ಕಡೆಯಿಂದನೂ ಯೋಚನೆ ಮಾಡಿನೇ ನಿರ್ಧಾರ ಮಾಡಿದ್ದೀನಿ ಫಾತಿಮಾ. ಹೌದು ಫಾತಿಮಾ, ಈ ವಿಷಯದಲ್ಲಿ ನಾವು ರಜಿಯಾ ಪರ ಇದ್ರೆ ಖಂಡಿತ ಇಮ್ರಾನ್ ಕೈಯಿಂದ ಪಾರಾಗ್ಬೋದು. ಪಾರ್ವತಿ, ಅಕ್ಕ ಮಾಡ್ತಿರೋದು ಎಂಥ ದೊಡ್ಡ ತಪ್ಪಂತ ನಿನ್ಗೆ ಗೊತ್ತಿಲ್ವಾ? ಅವಳ ಜೀವನಕ್ಕೆ ಬೆಂಕಿ ಇಟ್ಕೊಂಡು ನಾನೇ ಬೆಳಕು ಕೊಡೋಕೆ ಹೊರಟಿದ್ದಾಳೆ. ಮತ್ತೇನೇ ಮಾಡು ಅಂತೀಯ ನನಗೆ? ಯಾವಾಗಲೂ ನನ್ನ ಸ್ವಾರ್ಥಕ್ಕಾಗೇ ಬದುಕಲಾ? ಅವತ್ತು ಅಬ್ಬ ಅಮ್ಮಿ ನಿನ್ನಿಂದಾನೇ ಸಾಯ್ತಿದ್ದಾರೆ, ನಿನಗೆ ಕರುಣೆ ಅನ್ನೋದೇ ಇಲ್ಲ, ನೀನು ಮನೆ ಬಿಟ್ಟು ಹೋಗ್ತಿದೀಯಾ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದೆ. ಈಗ ನಿನಗೆ ಒಳ್ಳೇದು ಮಾಡೋಕೆ ನೋಡಿದ್ರೆ ಅದರಲ್ಲೂ ನಂದೇ ತಪ್ಪು ಅಂತಿದೀಯಾ? ಹೌದು, ನಾನು ಅವತ್ತು ಕೋಪದಲ್ಲಿ ಅಂದೆ. ಆಮೇಲೆ ನೀನು ಮನೆಗೆ ಬಂದು ಎಲ್ಲರನ್ನೂ ಸಮಾಧಾನ ಮಾಡಿ ಹೋದೆ ತಾನೆ. ಮತ್ತೆ ಈ ಥರ ಪ್ಲಾನ್ ಯಾಕೆ ಮಾಡೋಕ್ಕೆ ಹೋದೆ? ಇಮ್ರಾನ್ ಜೊತೆ ನಿನ್ನ ಶಾದಿನ ನಾನು ನಡೆಯಕ್ಕೆ ಬಿಡಲ್ಲ ಅಂತ ನಾನು ನಿನ್ಗೆ ಅವತ್ತೇ ಮಾತು ಕೊಟ್ಟಿದ್ದೀನಿ. ಮರ್ತ್ಬಿಟ್ಟಿಯಾ ಫಾತಿಮಾ? ಮರ್ತಿಲ್ಲ ಅಕ್ಕ. ನೀನು ಇಮ್ರಾನ್ ಹತ್ರ ಮಾತಾಡಿ ಶಾದಿ ನಿಲ್ಸೋಕೆ ಏನಾದರೂ ಪ್ಲಾನ್ ಮಾಡ್ತೀಯಾ ಅಂದ್ಕೊಂಡ್ರೆ ನಿನಗೆ ನೀನೇನೋ ನಿರ್ಧಾರ ಮಾಡಿದೀಯಾ? ಇದರಿಂದ ಮುಂದೆ ಏನಾಗುತ್ತೆ ಅಂತ ಸ್ವಲ್ಪನೂ ತಲೆಲಿಲ್ವಾ ಅಕ್ಕ? ಫಾತಿಮಾ, ಹಠ ಮಾಡಬೇಡ್ವೆ. ನಾನು ಹೇಳಿದ್ನ ಅರ್ಥ ಮಾಡ್ಕೋ. ಏನೂ ಆಗಲ್ಲ, ನಾಳೆ ನಾನು ಹೇಳಿದಷ್ಟನ್ನ ಮಾಡು ಅಷ್ಟೇ. ಇಲ್ಲ ಅಕ್ಕ, ನಂಗೆ ಯಾಕೋ ಇದರಿಂದ ಎಲ್ಲರಿಗೂ ಕಷ್ಟ ಅನ್ನಿಸ್ತಿದೆ. ನಾನು ಒಪ್ಕೊಳ್ಳಲ್ಲ. ಸರಿ, ನಿನ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡು. ನಾನಂತೂ ಇನ್ನು ಮುಂದೆ ನಿನ್ಗೇನು ಹೇಳಕ್ಕೆ ಬರಲ್ಲ. ತಂಗಿ ಅಂತ ನಿನ್ನ ಜೀವನನ ಸರಿ ಮಾಡೋಕ್ಕೆ ಬಂದಿದ್ದಕ್ಕೆ ಸರಿಯಾದ ಬಹುಮಾನನೇ ಕೊಟ್ಟೆ ಕಣೆ. ಥ್ಯಾಂಕ್ಸ್. ಹೋಗು, ಆ ಇಮ್ರಾನೇ ಶಾದಿಯಾಗಿ ಹೋಗು. ಆಗ್ತೀನಿ. ಅದರಿಂದ ಹಬ್ಬ ಅಮ್ಮಿಗೇನು ತೊಂದರೆ ಆಗಲ್ಲ ಅಂದರೆ ನಾನು ಅವನು ಶಾದಿ ಆಗ್ತೀನಿ. ಅದು ನಾಳೆನೇ ಆಗ್ತೀನಿ. ಫಾತಿಮಾ, ನಿನ್ಗೇನಾದರೂ ತಲೆ ಕೆಟ್ಟಿದ್ಯಾ? ಇದಕ್ಕೆ ನಾವೆಲ್ಲ ಇಷ್ಟು ಕಷ್ಟಪಟ್ಟಿದ್ದು. ನಿನಗೋಸ್ಕರ ರಜಿಯಾ ಎಷ್ಟು ದೊಡ್ಡ ರಿಸ್ಕ್ ತೊಗೊಂಡಿದ್ದಾಳೆ ಅಂತ ಗೊತ್ತಿಲ್ವಾ ನಿನಗೆ? ಅಕ್ಕ, ನನಗೋಸ್ಕರ ಯಾವ ರಿಸ್ಕ್ ತಗೊಳ್ಳೋದು ಬೇಡ ಪಾರ್ವತಿ. ಅವಳ ಪಾಡಿಗಳು ಇರಲಿ. ಅಲ್ಲ, ನನ್ನ ಹಣೆ ಬರ ಹೇಗೆ ಬರ್ತಿದ್ದೇನೋ ಹಾಗಾಗತ್ತೆ. ಏನೇ ಮಾತಾಡ್ತಿದೀಯಾ ಫಾತಿಮಾ? ಕೊನೆ ಟೈಮಲ್ಲಿ ನೀನು ನಮಗೆಲ್ಲ ಮೋಸ ಮಾಡ್ತಿದೀಯಾ. ಅವನ ಜೊತೆ ನೀನು ಸುಖವಾಗಿರೋಕ್ಕಾಗಲ್ಲ ಫಾತಿಮಾ. ಅವನ ಬಗ್ಗೆ ಗೊತ್ತಿದ್ದು ಕುತ್ತಿಗೆಗೆ ಕಲ್ಲು ಕಟ್ಕೊಂಡು ಹಳ್ಳಕ್ಕೆ ಬೀಳ್ತೀನಿ ಅಂತಿದೆಯಲ್ಲೇ. ನಾನು ರಾಮ್ನಿನ ನೋಡೋಕ್ಕಂತ ಬಂದಾಗಲೆಲ್ಲ ಮನೇಲಿ ಎಷ್ಟೊಂದು ಬೈಸ್ಕೊಂಡಿದ್ದೀವಿ ಗೊತ್ತಾ? ಎಲ್ಲರೂ ನಮ್ಮನ್ನು ಎಷ್ಟು ಅನುಮಾನದಿಂದ ನೋಡೋರು ಗೊತ್ತಾ? ಒಂದೊಂದು ಸಲ ಅಂತೂ ನಿನ್ನಿಂದಾಗಿ ನಾವು ಎಷ್ಟು ಸಂಕಟ ಅನುಭವಿಸಿದ್ದೀವಿ ಗೊತ್ತಾ? ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನನೇ ಆಗ್ತಿಲ್ವಲ್ಲೇ. ಇದೇನಾ ನೀನು ನಿನ್ನ ಅಕ್ಕಂಗೆ ಕೊಡೋ ಬೆಲೆ? ಯೋಚನೆ ಮಾಡು ಫಾತಿಮಾ. ಯಾರಿಗೂ ಏನೂ ತೊಂದರೆ ಆಗಲ್ಲ ಅಂತ ರಜಿಯಾ ಹೇಳ್ತಿದ್ದಾಳಲ್ಲ, ಅವಳು ಏನು ಹೇಳ್ತಾಳೋ ಅದನ್ನು ಮಾಡೋಣ. ಹೋಗ್ಲಿ ಬಿಡು ಪಾರು, ಅವಳಿಗೆ ಸುಮ್ಮನೆ ಒತ್ತಾಯ ಮಾಡೋಕ್ಕೆ ಹೋಗಬೇಡ. ಇನ್ನು ಮುಂದೆ ಅವಳ ಪಾಲಿಗೆ ನಾನು ಸತ್ತ ಹಾಗೆ. ಅಕ್ಕ, ಹಾಗೆಲ್ಲ ಹೇಳಬೇಡ ಅಕ್ಕ, ಪ್ಲೀಸ್. ನನ್ನ ಮಾತಿಗೆ ಒಂದು ಬೆಲೆ ಇಲ್ಲ ಅಂದಮೇಲೆ ನಿನ್ನ ಜೀವನದಲ್ಲಿ ಬಂದು ನಾನು ಏನೇ ಮಾಡಲಿ? ಕ್ಷಮಿಸು ಅಕ್ಕ, ಎಲ್ಲಿ ನಿಂಗೆ ತೊಂದರೆ ಆಗುತ್ತೆ ಅಂತ ಹಂಗೆ ಹೇಳಿದೆ. ಸರಿ ಬಿಡು, ನಾಳೆ ನೀನು ಹೇಳ್ದಾಗೆ ಮಾಡ್ತೀನಿ, ಆಯ್ತಾ? ಮತ್ತೆ ಮನ್ಸು ಬದಲಾಯಿಸಲ್ಲ ತಾನೆ? ಇಲ್ಲ. ಅವನೇ ಫೋನ್ ಮಾಡ್ತಿದ್ದಾನೆ. ನೀವಿಬ್ರು ಸ್ವಲ್ಪ ಸೈಲೆಂಟ್ ಆಗಿರಿ.
ಹೇಳು ಇಮ್ರಾನ್. ಏಯ್ ಯಾಕೆ ಫೋನ್ ಕಟ್ ಮಾಡ್ತೀಯಾ? ಅಲ್ಲ ಇಲ್ಲಿ ನನ್ನ ನಾಯಿ ಥರ ಅಲ್ಲಿಯೋಕ್ ಬಿಟ್ಟು ಏನು ಜಾಲಿ ಮಾಡ್ತಿದ್ಯಾ? ಬರ್ತೀಯಾ ಇಲ್ವಾ? ಇಮ್ರಾನ್, ನಾನು ಬರ್ತಾ ಇದ್ದೀನಿ, ನೀನು ಫೋನ್ ಕಟ್ ಮಾಡು. ಇನ್ನು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ, ನೀನು ಸುಮ್ಮನೆ ತಲೆ ತಿನ್ಬೇಡ. ಏಯ್ ಏನೇ ತಲೆ ತಿನ್ಬೇಡ ಅಂತೆಲ್ಲ ಮಾತಾಡ್ತಿದ್ಯಾ? ಎಲ್ಲಿದ್ಯಾ ಹೇಳೋ, ಅಲ್ಲಿಗೆ ಬರ್ತೀನಿ. ಬರ್ತಾ ಇದ್ದೀನಿ, ಇನ್ನೊಂದು ಅರ್ಧ ಗಂಟೆ, ಓಕೆನಾ? ಇವಾಗ ಎಲ್ಲಿದ್ಯಾ ಹೇಳೋ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಇಮ್ರಾನ್, ಆಟೋದಲ್ಲಿ ಬರ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡು. ಪಾರು, ನಾನೇನು ಹೊರಡ್ತೀನಿ. ಅವ್ನು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾನೆ. ಫಾತಿಮಾ, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಸರಿ ಅಕ್ಕ, ಹುಷಾರು ಅಕ್ಕ. ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ. ಇಮ್ರಾನ್ ಏನು ಹೇಳ್ದ ಅಂತ ನಾನು ನಾಳೆ ಫೋನ್ ಮಾಡಿ ಹೇಳ್ತೀನಿ. ಪಾರು, ನಾನು ಫೋನ್ ಮಾಡ್ತಿದ್ದಂಗೆ ರಿಸೀವ್ ಮಾಡು. ಏನಾದರೂ ವಿಷಯ ಇದ್ದರೆ ನಾನು ನಿನಗೆ ಹೇಳ್ತೀನಿ. ಸರಿ ಕಣೆ, ಹುಷಾರಾಗಿ ಹೋಗು ನೀನು. ಬರ್ತೀನಿ. ನಾಳೆ ರಾಮ್ಗೆ ಫೋನ್ ಮಾಡೋದನ್ನ ಮರಿಬೇಡ. ಸರಿ ಅಕ್ಕ, ಹುಷಾರು. ಈ ಜಾನಕಿ ಹೋಗಿರೋ ರೀತಿ ನೋಡಿದ್ರೆ ಮದ್ವೆಗೆ ಹೋಗಿರೋ ಹಾಗೆ ಕಾಣಿಸ್ತಿಲ್ವಲ್ಲ. ಮನೆಯವ್ರ ಹತ್ರ ಏನೋ ಮುಚ್ಚಿಟ್ಟು ಹೋಗಿರೋ ಥರ ಇದ್ದಾಳೆ. ಏನು ವಿಷಯ ಇರ್ಬೋದು? ಗುಟ್ಟಾಗಿ ಏನು ಮಾಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೇಗೆ ಕಂಡುಹಿಡಿಯೋದು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ. ಅಜ್ಜಿ ಒಂದ್ ನಿಮಿಷ. ಏನೇ ನಿಂದು? ಅಜ್ಜಿ, ಅದು ಜಾನಕಿ ರೀಚ್ ಆದ್ಲಂತ. ಅವಳು ನಿಮ್ಗೆ ಏನಾದ್ರು ಹೇಳಿದ್ಲಾ? ಅಯ್ಯೋ, ಅವಳು ಯಾವತ್ತಾದ್ರೂ ನನ್ನ ಹತ್ರ ಹೇಳಿದಾಳ? ಹೇಳಿ ಹೋಗಿರೋದು ನೋಡಿದ್ಯಾ? ಅವಳಿಗೆ ಇಷ್ಟ ಬಂದಂಗೆ ಬರ್ತಾಳೆ, ಇಷ್ಟ ಬಂದಂಗೆ ಹೋಗ್ತಾಳೆ. ಹ್ಞೂ ಅಜ್ಜಿ, ನಂಗೂ ಅದಕ್ಕೆ ಬೇಜಾರಾಗ್ತಿರೋದು. ಅಲ್ಲ, ದೊಡ್ಡವರು ಅಂತ ನೀವಿದ್ದೀರಾ ಅಂತ ಸ್ವಲ್ಪ ಜ್ಞಾನ ಬೇಡವಾ ಅವಳಿಗೆ? ಮೊದಲು ಆ ಜ್ಞಾನ ನಿನಗಿದ್ಯಾ? ಯಾಕಜ್ಜಿ, ಅವಳ ಥರ ನಾನೇನ್ ಮಾಡ್ದೆ? ನೆನ್ನೆಲ್ಲ ಊರ್ ಸುತ್ತಕ್ಕೆ ಹೋಗಿದ್ಯಲ್ಲ ತಾಯಿ, ನನ್ಗೇನಾದ್ರು ಹೇಳಿ ಹೋದ್ಯಾ? ಅಯ್ಯೋ ಅಜ್ಜಿ, ನಾನು ಊರ್ ಸುತ್ತಕ್ಕೆ ಹೋಗಿರ್ಲಿಲ್ಲ. ಅಪ್ಪ ಕರೆದ್ರು, ಅದಕ್ಕೆ ಮನೆಗೆ ಹೋಗಿದ್ದೆ. ಹೋದೆ, ನನಗೆ ಹೇಳೋದಾ? ಅಲ್ಲ ಅಜ್ಜಿ, ನಾನು ಅತ್ತೆ ಹತ್ರ ಅಜ್ಜಿ ಹತ್ರ ಹೇಳ್ಬಿಡಿ ಅಂತಾನೆ ಹೇಳೋದೆ ಹೋಗ್ಬೇಕಾದ್ರೆ. ಜಾನಕಿನು ನಾರಾಯಣನ ಹತ್ರ ನನ್ಗೊಂದು ಮಾತು ಹೇಳು ಅಂತ ಹೇಳಿ ಹೋಗಿರ್ತಾಳೆ. ಎಲ್ರು ಅವ್ರ ಇಷ್ಟ ಬಂದವ್ರ ಹತ್ರ ಹೇಳೋಗ್ತಾರೆ ಹೊರತು ನನಗೆ ಯಾರು ಹೇಳಲ್ಲ. ಅಯ್ಯೋ ಅಜ್ಜಿ, ನೀವ್ಯಾಕೆ ಹಾಗೆಲ್ಲ ಅನ್ಕೋತೀರಾ? ಆ ಜಾನಕಿ ಏನೋ ಮಾಡಿದ್ಲು ಅಂತ ನಾನು ಹಂಗೆ ಮಾಡ್ತೀನಾ? ನಾನೇ ಅಜ್ಜಿ ಯಾವತ್ತೂ ನಿಮಗೆ ಸಪೋರ್ಟ್ ಮಾಡೋದು. ಈಗೇನ್ ಹೇಳಕ್ ಬಂದಿದ್ಯಾ? ನೆನ್ನೆನೆ ನಿನ್ ಮುಂದೆನೆ ಹೇಳಿ ಹೋದ್ಲಲ್ವೇನೆ ಕಾಲೇಜ್ಗೆ ಹೋಗ್ಬೇಕು, ಮದ್ವೆಗೆ ಹೋಗ್ಬೇಕು ಅಂತ. ಅದೆಲ್ಲ ನೀವು ನಂಬುದ್ರಾ ಅಜ್ಜಿ? ಏನೇ ಹೇಳ್ತಿದ್ಯಾ? ಅಂದ್ರೆ ಅವಳು ಸುಳ್ಳು ಹೇಳಿ ಹೋಗಿದ್ದಾಳೆ ಅಂತೀಯಾ? ಸುಳ್ಳೋ ಸತ್ಯನೋ ಅವಳಿಂದ ಹೋಗಿ ನಾವು ನೋಡ್ತೀವಾ? ಅಲ್ವೇ? ಸುಳ್ಳು ಹೇಳಿದ್ರೆ ಅವಳಿಗೆ ಏನೇ ಲಾಭ? ಇಲ್ಲೇನೇ ಕಷ್ಟ ಅವಳಿಗೆ ಹೊರಗಡೆ ಹೋಗಕ್ಕೆ? ಇಲ್ಲೇ ಇರೋದಜ್ಜಿ ವಿಷಯ. ಜಾನಕಿ ನಮ್ಗೆ ಯಾರಿಗೂ ಗೊತ್ತಿಲ್ದಾಗೆ ಏನೋ ನಡೆಸ್ತಿದ್ದಾಳೆ. ಗೊತ್ತಾಗ್ಬಾರ್ದು ಅಂತ ಈ ತರ ನೆಪ ಹೇಳಿ ಹೊರಗಡೆ ಹೋಗ್ತಿದ್ದಾಳೆ. ಯೋಚನೆ ಮಾಡಿ ಅಜ್ಜಿ, ಅವತ್ಯಾರೋ ಸತ್ರು ಅಂತ ಹೋದ್ಲು. ಬರ್ತಾ ಇದ್ದಾಗೆ ಹೊಸ ಕತೆನ ರೆಡಿ ಮಾಡ್ಕೊಂಡು ಬಂದಿದ್ಲು. ಮದ್ವೆ ಅಂತೆ, ಓದೋದಂತೆ. ಇದೆಲ್ಲ ನಂಬೋ ತರ ಇದೆಯಾ? ನಮ್ದೇನ ಮಾಡ್ತೀಯಾ? ನಾರಾಯಣನ ನಂಬಿ ಹೋಗು ಅಂತ ಕಳ್ಸ್ಕೊಟ್ನಲ್ಲ. ಮಾವ ಯಾಕೆ ಜಾನಕಿ ಹೇಳದ್ನೆಲ್ಲ ನಂಬ್ತಾರೆ? ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ? ನೀನೇ ಹೋಗಿ ಅವನ್ನ ಕೇಳು. ಅಯ್ಯೋ, ನಾನೇನಾದ್ರೂ ಕೇಳಕ್ ಹೋದ್ರೆ ಮಾವ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಇದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು. ನಾನೇನಾದ್ರು ಕೇಳಕ್ ಹೋದ್ರೆ ಅಮ್ಮ ನಿನ್ಗೇನು ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ನನ್ ಬಾಯ ಮುಚ್ಚಿಸ್ಬಿಡ್ತಾನೆ. ಇಂಥವ್ರಿಗೆ ಏನು ಹೇಳೋದು? ಸೊಸೆ ದಿನಕ್ಕೊಂದು ಕತೆ ಹೇಳಿ ಹೊರಗಡೆ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಏನಂತ ವಿಚಾರಿಸೋದ್ ಬಿಟ್ಟು ಸುಮ್ಮನೆ ಹೋಗ್ಬಾರಮ್ಮ ಅಂತ ಕಳ್ಸಿದ್ರೆ ನಾವೇನ್ ಹೇಳಕ್ಕಾಗತ್ತೆ? ಅಜ್ಜಿ, ಹೇಗಾದ್ರೂ ಮಾಡಿ ನಾವ್ ಈ ಜಾನಕಿ ಗುಟ್ಟನ್ನ ಕಂಡಿಡಿಲೇಬೇಕು ಅಜ್ಜಿ. ಅವಳ ಗುಟ್ಟನ್ನ ಕಂಡು ಹಿಡ್ದು ನೀನೇನೇ ಮಾಡ್ತೀಯಾ? ನಿಂಗೇನ್ ಬೇರೆ ಕೆಲಸ ಇಲ್ವಾ? ಅಲ್ಲ ಅಜ್ಜಿ, ಜಾನಕಿ ಏನಾದ್ರೂ ಈ ಮನೆ ಮಾನ ಮರ್ಯಾದೆ ಹೋಗೋ ಕೆಲಸ ಮಾಡ್ತಿದ್ರೆ? ಏನು ಹೇಳ್ತಿದ್ಯಾ? ಜಾನಕಿ ಏನೇ ಮಾಡ್ತಾಳೆ? ಅಲ್ಲ, ಏನ್ ಮಾಡ್ತಾಳೋ ಗೊತ್ತಿಲ್ಲ, ಅಕಸ್ಮಾತ್ ಮಾಡಿದ್ರೆ ಅಂತ. ಬಾಯಿ ಮುಚ್ಕೊಂಡಿರೆ. ರಾಮ ಏನಾದ್ರು ಈ ಮಾತು ಕೇಳಿಸ್ಕೊಂಡ್ರೆ ಸುಮ್ಮನೆ ಇರ್ತಾನೆ ಅನ್ಕೊಂಡ್ಯಾ?
ಜಾನಕಿ ಪದೇ ಪದೇ ಹೊರಗೆ ಹೋಗ್ಬೋದು, ಆದ್ರೆ ಈ ಮನೆ ಮಾನ ಮರ್ಯಾದೆ ಹೋಗುವಂತ ಕೆಲಸ ಯಾವತ್ತು ಮಾಡಿಲ್ಲ, ಮಾಡೋದು ಇಲ್ಲ. ಸುಮ್ಮನೆ ನೀನು ಅವಳ ಮೇಲೆ ಇಲ್ದೇ ಇರೋ ಅನುಮಾನ ಇಟ್ಕೋಬೇಡ. ಹೋಗಿ ನಿನ್ ಕೆಲಸ ಏನಿದೆಯೋ ನೋಡ್ಕೊ ಹೋಗೋ. ಬಂದ್ಬಿಟ್ಲು. ಏನಾದರೂ ಮಾಡಿ ಒಳ್ಳೆ ಫಿಟ್ಟಿಂಗ್ ಇಡೋಣ ಅನ್ಕೊಂಡ್ರೆ ಎಲ್ಲ ಹಾಳಾಗೋಯ್ತು. ಏನು ಮಾಡೋದೀಗ? ಇಮ್ರಾನ್, ರಜಿಯಾ, ಸಾರಿ ಇಮ್ರಾನ್, ಹಾಸ್ಟೆಲಲ್ಲಿ ಲೇಟ್ ಆಯಿತು. ಅದು ವಾರ್ಡನ್ನು. ಲೇ, ಈ ನಾಟಕಗಳೆಲ್ಲ ನನ್ನ ಹತ್ರ ಬೇಡ ರಜಿಯಾ. ನೀನು ಲೇಟಾಗಿ ಬರ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನೀನು ಎಲ್ಲೋಗಿದ್ಯಾ, ಯಾರನ್ನು ಮೀಟ್ ಮಾಡಿದ್ಯಾ, ಯಾರ ಜೊತೆ ಮಾತಾಡ್ತಿದ್ಯಾ ಅನ್ನೋದು ಗೊತ್ತಾಗಿದೆ. ಅಲ್ಲ ರಜಿಯಾ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ನೋಡು. ಒಳ್ಳೆ ನೀನು ಓದೋಕ್ಕಂತ ಹೋಗಿ ದೊಡ್ಡ ನಾಟಕ ಕಂಪ್ನಿನೇ ಸೇರ್ಕೊಂಡಂಗೆ ಅನ್ನಿಸ್ತಾ ಇದೆ. ಏನು ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಅಲ್ಲ ರಜಿಯಾ, ಒಂದು ಮಾತು ನನಗೆ ಹೇಳಿದ್ರೆ ನಾನು ಬರ್ತಾ ಇರಲಿಲ್ವ ನಿನ್ನ ಕರ್ಕೊಂಡು ಹೋಗೋದಕ್ಕೆ? ಈ ಥರ ಮಾಡಬಾರ್ದಿತ್ತು ರಜಿಯಾ ನೀನು. ಅಲ್ಲ ಇಮ್ರಾನ್, ಈಗ ನಾನು ಅಂಥದ್ದು ಏನು ಮಾಡಿದೆ? ಏನು ಮಾಡ್ದೆ ಅಂತ ಕೇಳ್ತಿದ್ಯಲ್ಲ ರಜಿಯಾ? ಅಲ್ಲ, ನಾಳೆ ಒಂದೇ ದಿನ ಶಾದಿಗೆ ಇಟ್ಕೊಂಡು ಆಟೋದಲ್ಲಿ ಹೋಗಿದ್ಯಲ್ಲ ಫ್ರೆಂಡ್ಸನ್ನ ಕರೆಯೋಕ್ಕೆ. ಇಷ್ಟು ಹೇಳೋಕೆ ಇಷ್ಟೊಂದು ಸತಾಯಿಸಿದ್ಯಾ ಇಮ್ರಾನ್? ನಾನೆಷ್ಟು ಗಾಬರಿ ಆಗಿದೆ ಗೊತ್ತಾ? ಗಾಬ್ರಿನಾ? ಯಾಕೆ? ಬೇರೆ ಯಾರನ್ನಾದ್ರೂ ಮೀಟ್ ಮಾಡಕ್ಕೆ ಹೋಗಿದ್ದ ರಜಿಯಾ? ಇಲ್ಲ ಇಲ್ಲ, ನನ್ನ ಫ್ರೆಂಡ್ಸ್ನ ಶಾದಿ ಕರೆದು ಬರೋಕ್ಕೆ ಹೋಗಿದ್ದು. ರಜಿಯಾ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾವಿಬ್ರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ. ನಾಳೆಯಿಂದ ನಮ್ಮಿಬ್ರು ಹೊಸ ಜೀವನ ಶುರುವಾಗ್ತಾ ಇದೆ. ನಿನ್ನ ಕೈನ ನನ್ನ ಮೇಲಿಟ್ಟು ಜೋಪಾನ ಮಾಡು ಅಂತ ಹೇಳ್ತಾರೆ. ನಾನು ನಿನ್ನ ಕೈನ ಹಿಡ್ಕೊಂಡು ಜೀವನ ಪರ್ಯಂತ ಇರ್ತೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಲ್ಲ, ಈಗಲಾದ್ರೂ ನಂಗೊಂದು ಅವಕಾಶ ಕೊಟ್ಟ. ಇಮ್ರಾನ್, ನಿಜವಾಗ್ಲೂ ನೀನನ್ನ ಜೋಪಾನವಾಗಿ ನೋಡ್ಕೋತೀಯಾ? ಅರೆ, ಯಾಕಿಂತ ಅನುಮಾನ ರಜಿಯಾ ನಿನಗೆ? ಅದಕ್ಕೆ ತಾನೇ ಒಂದು ವರ್ಷದಿಂದ ನೀನು ಕಾಯ್ತಾ ಇರೋದು. ಇಮ್ರಾನ್, ನಿನ್ಗೊಂದು ಮಾತು ಕೇಳಲ್ಲ? ಕೇಳು ರಜಿಯಾ, ನಾಳೆ ನಾನು ನೀನು ಮನ್ಸನ್ನು ಹಂಚ್ಕೋತಾ ಇದ್ದೀವಿ. ಯಾವ ಅನುಮಾನನೂ ಇರಬಾರ್ದು. ಏನಿದೆ ಈಗಲೆಲ್ಲ ಬಗೆಹರಿಸ್ಕೊಬಿಡೋಣ. ಇಮ್ರಾನ್, ನೀ ನನ್ನನ್ನು ಬಿಟ್ಟು ಇದಕ್ಕೂ ಮೊದಲು ಬೇರೆ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಇಲ್ಲ ರಜಿಯಾ, ಯಾಕೆ ನಿನಗೆ ನನ್ನ ಮೇಲೆ ಆ ಥರ ಅನುಮಾನ? ಏನಿಲ್ಲ, ಸುಮ್ಮನೆ ಕೇಳಿದೆ. ಸುಮ್ಮನೆ ಎಲ್ಲ ನೀನು ಕೇಳೋಲ್ಲ. ಯಾರೋ ನಿನ್ಗೇನೋ ಹೇಳಿದ್ದಾರೆ, ಅದಕ್ಕೆ ಈ ಥರ ಕೇಳ್ತಾ ಇದೆಯಾ? ಅಂದರೆ ನಿಜವಾಗ್ಲೂ ಯಾರನ್ನೂ ಲವ್ ಮಾಡಿದ್ಯಾ ಅಂತ ಆಯಿತು. ಚೇಚೆ, ನಾನು ಯಾರನ್ನೂ ಲವ್ ಮಾಡಿಲ್ಲ ರಜಿಯಾ. ನನ್ನ ಜೀವನದಲ್ಲಿ ನಿನಗೆ ಮಾತ್ರ ಭಾಗ್ಯ. ಅಲ್ಲ, ನನಗೆ ಆಗದೆ ಇರೋರು ತುಂಬ ಜನ ಇದ್ದಾರೆ. ಯಾರಾದರೂ ಬಂದು ನಿನ್ನ ಹತ್ರ ಏನಾದ್ರು ಹೇಳಿದಾರೋ ಅಂತ ಒಂದು ಡೌಟ್ ಅಷ್ಟೇ. ಆಗದೆ ಇರೋರು ಯಾರೂ ಹೇಳಿಲ್ಲ, ಆದರೆ ನಿನ್ನ ಬುದ್ಧಿ ಏನು ಅಂತ ನಾನೇ ನೋಡಿದ್ದೀನಲ್ವಾ? ಏನು ಹೇಳ್ತಿದ್ಯಾ ರಜಿಯಾ? ನಾನೇನು ಮಾಡಿದೆ ಆ ಥರ ನಿನಗೆ? ನನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳಿ ಫಾತಿಮಾನ್ ಜೊತೆ ಶಾದಿ ಆಗಿ ಹೊರಟಿದೆಯಲ್ಲ, ಇದೇ ರೀತಿ ನೀನು ಎಷ್ಟು ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿದೀಯಾ? ರಜಿಯಾ, ಅಲ್ಲ ಕಸಮ್, ನನಗೆ ಫಾತಿಮಾ ಮೇಲೆ ಆ ಥರದ ಭಾವನೆನೇ ಇಲ್ಲ. ನಿನ್ನನ್ನು ಕರೆಸ್ಬೇಕು ಅಂತ ಆ ಥರ ನಾಟಕ ಮಾಡಿದೆ. ಅಂದರೆ ನಿಜವಾಗ್ಲೂ ನಿನಗೆ ಫಾತಿಮಾನ್ ಮೇಲೆ ಮನಸ್ಸಿಲ್ವಾ? ಪ್ರಾಮಿಸ್ ರಜಿಯಾ, ಫಾತಿಮಾ ಮೇಲೆ ನಂಗೆ ಯಾವುದೂ ಆ ಥರ ಭಾವನೆಗಳಿಲ್ಲ. ನಾನೆಲ್ಲ ನಿನಗೋಸ್ಕರ ಮಾಡಿದ್ದು.
ಒಂದು ವೇಳೆ ನಾನು ಬರದೇ ಇದ್ರೆ ನಿನ್ನ ಫಾತಿಮಾನ ಶಾದಿ ಆಗ್ತಿರ್ಲಿಲ್ವಾ? ಅದು ರಜಿಯಾ, ನನಗೆಲ್ಲ ಗೊತ್ತು ಇಮ್ರಾನ್. ನಿನ್ನ ಮನಸ್ಸಲ್ಲಿ ಬರೀ ನಾನು ಮಾತ್ರ ಇಲ್ಲ, ಫಾತಿಮಾನು ಇದ್ದಾಳೆ. ಅದಕ್ಕೆ ಅವಳನ್ನ ಶಾದಿ ಆಗ್ತೀನಿ ಅಂತ ಮನೇಲಿ ಹೇಳಿದ್ದು. ಅಯ್ಯೋ ಇಲ್ಲ ರಜಿಯಾ, ನೀನು ಬಂದೇ ಬರ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಆ ಥರ ಎಲ್ಲ ನಾಟಕ ಮಾಡಿದ್ದು. ನನ್ನ ಜೊತೆ ಶಾದಿ ಆದಮೇಲೆ ನೀನು ಫಾತಿಮಾಗೇನು ತೊಂದರೆ ಕೊಡಲ್ಲ ತಾನೆ? ಅರೆ ರಜಿಯಾ, ಚಿನ್ನ ಸಿಕ್ಕಿದ್ಮೇಲೆ ಕಂಚಿಗೆ ಯಾರು ಆಸೆ ಪಡ್ತಾರ? ನನಗೆ ನಿನ್ನದು ಬಿಟ್ರೆ ಜೀವನದಲ್ಲಿ ಬೇರೆ ಯಾರೂ ಬೇಕಾಗಿಲ್ಲ. ಇನ್ನು ನಾಳೆ ಏನಿದ್ರು ನಾನು ನೀನು ಅಬ್ಬ ಅಮ್ಮಿ ಮಾತ್ರ. ಇನ್ನು ಮಾಡೋದೆಲ್ಲ ಎಲ್ಲ ನಿನಗೋಸ್ಕರನೇ ರಜಿಯಾ. ನಿಜ ಹೇಳ್ತಿದ್ಯಾ ಇಮ್ರಾನ್? ಯಾರ ಮೇಲೆ ಪ್ರಮಾಣ ಮಾಡ್ಬೇಕು ನೀನು ಹೇಳು ರಜಿಯಾ. ಇಮ್ರಾನ್, ನಿನ್ನಂತವನ ಕೈ ಹಿಡಿಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತಿದೆ. ನನಗೂ ಅಷ್ಟೇ ರಜಿಯಾ, ನಿನ್ನನ್ನು ಶಾದಿ ಆಗ್ತಾ ಇರೋದು ಸ್ವರ್ಗನೇ ನನಗೆ ಸಿಕ್ಕದಂಗೆ ಅನ್ನಿಸ್ತಿದೆ. ನಾಳೆಯಿಂದ ನಾನು ಯಾವತ್ತೂ ನಿನ್ನ ಮನಸ್ಸಿಂದ ದೂರ ಆಗಲ್ಲ ಇಮ್ರಾನ್. ಯಾವತ್ತೂ ನಿನ್ನ ನೆನಪಿನ ಜೊತೆನೇ ಇರ್ತೀನಿ. ಬರೀ ನೆನಪಲ್ಲ, ನನ್ನ ಜೊತೆನೂ ಇರ್ತೀಯ ರಜಿಯಾ. ಹಾ ಹಾ ಇರ್ತೀನಿ. ರಜಿಯಾ, ನಾಳೆ ನಮ್ಮ ಶಾದಿ ಎಲ್ಲಿಂತ ಹೇಳೇ ಇಲ್ಲ. ಪೀರ್ ದರ್ಗದ ಹತ್ರ ಹಜರತ್ ಮಹಲ್ ಇದೆಯಲ್ವಾ, ಅಲ್ಲೇ ನಾವು ಶಾದಿ ಆಗೋಣ. ಏನೋ ಅಲ್ಲ. ಹೌದು ಇಮ್ರಾನ್, ಅದು ಲವರ್ಸ್ಗಳಿಗೆ ಪವಿತ್ರವಾದ ಸ್ಥಳ. ನಮ್ಮಂತ ಎಷ್ಟೋ ಲವರ್ಸು ಬಂದಾಗಿರೋ ಜಾಗ ಅದು. ಅಂಥ ಜಾಗದಲ್ಲಿ ನಾವು ಶಾದಿ ಆದರೆ ನಮ್ಮಿಬ್ರ ಜೀವನ ತುಂಬ ಸುಖವಾಗಿರುತ್ತೆ. ಬೇಡ ರಜಿಯಾ, ಅಲ್ಲಿ ಮಾತ್ರ ನನ್ನ ನಿನ್ನ ಶಾದಿ ನಡೆಯೋದೇ ಇಲ್ಲ. ಯಾಕೆ ಇಮ್ರಾನ್, ಏನಾಯ್ತು? ಅಂಥ ಒಳ್ಳೆ ಜಾಗದಲ್ಲಿ ನಮ್ಮ ಶಾದಿ ಆಗೋಕೆ ಯಾಕೆ ಸಾಧ್ಯ ಇಲ್ಲ? ಅಲ್ಲ, ನಿನಗೆ ಬೇರೆ ಯಾವ ಜಾಗನೂ ಸಿಕ್ಕಿಲ್ವ ರಜಿಯಾ? ಅದು ಶಾದಿ ಆಗೋ ಜಾಗ ಅಲ್ಲ, ಸಮಾಧಿ ಕಟ್ಟೋ ಜಾಗ. ಅಂತ ಜಾಗದಲ್ಲಿ ನಾವು ಶಾದಿ ಆದ್ರೆ ಸುಖವಾಗಿರ್ತೀವ? ಅದಕ್ಕೆ ಹೇಳ್ತಿರೋದು ಇಮ್ರಾನ್, ನಮ್ಮಂತ ಎಷ್ಟೋ ಪ್ರೇಮಿಗಳು ಸಮಾಧಿ ಆಗಿರೋ ಜಾಗ ಅದು. ಸ್ವರ್ಗದಿಂದನೇ ಅವ್ರ ದುವಾ ನಿಂಗೆ ಸಿಗ್ಲಿ. ಅದಕ್ಕೆ ತಾನೇ ನಿನ್ನ ಶಾದಿನ ನಾನು ಅಲ್ಲಿ ಏರ್ಪಾಡು ಮಾಡಿರೋದು. ಏನ್ ಮಾತಾಡ್ತಿದ್ಯಾ ರಜಿಯಾ? ನಂಗೆ ಒಳ್ಳೇದಾಗ್ಲಿ ಅಂತ ಮಾತಾಡ್ತಿದ್ಯಾ? ಅಂದ್ರೆ ನನ್ಗೂ ನಿನ್ಗೂ ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ದೆ. ಬೇಡ ರಜಿಯಾ, ಇಜಾಯಿತ ಅಲ್ಲೇ ನಾವಿಬ್ರು ಶಾದಿ ಆಗೋಣ. ಇಮ್ರಾನ್, ನನ್ನ ಮಾತಿಗೆ ಇಲ್ಲ ಅಂತ ಹೇಳಲ್ಲ ಅಂತ ಹೇಳಿದೀಯ. ಈಗ ಮಾತು ಬದಲಾಯಿಸಕ್ ನೋಡ್ಬೇಡ. ನಾನು ಆಲ್ರೆಡಿ ಅಲ್ಲೇ ಶಾದಿ ಆಗ್ಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೀನಿ. ಸರಿ, ನೀನು ಇಷ್ಟಕ್ಕೆ ನಾನು ಯಾಕೆ ಬೇಡ ಅಂತ ಹೇಳಿ, ಅಲ್ಲೇ ಆಗೋಣ ಬಿಡು. ಬಟ್ ಒಂದು ಕಂಡೀಷನ್. ಏನು? ನಾಳೆ ಶಾದಿಗೆ ಅಬ್ಬ ಅಮ್ಮಿ ಬರಬಾರ್ದು. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಾಗಬಾರ್ದು. ಏನು ಹೇಳ್ತಿದ್ಯಾ ರಜಿಯಾ? ಶಾದಿ ಆದ್ಮೇಲೆ ಗೊತ್ತಾಗೇ ಆಗುತ್ತೆ ಅಲ್ವಾ? ಆಮೇಲೆ ಆದ್ರೆ ಆಗ್ಲಿ ಇಮ್ರಾನ್, ಆದ್ರೆ ನಾಳೆ ಮಾತ್ರ ಗೊತ್ತಾಗಬಾರ್ದು. ಸರಿ ಬಿಡು, ನಾನು ಯಾರಿಗೂ ಹೇಳೋದಿಲ್ಲ. ಸರಿ, ನಾನು ಇನ್ನು ಹೊರಡ್ತೀನಿ. ನಾಳೆಗೆಲ್ಲನೂ ರೆಡಿ ಮಾಡಿಟ್ಕೋ. ನಾನು ಕರೆಕ್ಟ್ ಟೈಮಿಗೆ ಅಲ್ಲಿ ಬರ್ತೀನಿ. ಇಮ್ರಾನ್, ಏನ್ ಮಾಡ್ತಿದ್ಯಾ? ನಾಳೆ ಶಾದಿ ಇಟ್ಕೊಂಡು ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ನಾನು ಹಾಸ್ಟೆಲ್ಗೆ ಹೋಗ್ಬೇಕು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಅದಕ್ಕೆ ನೀಗ ಅವಸರ. ಶಾದಿ ಆದ್ಮೇಲೆ ಇಬ್ರು ಹೋಗಿ ಪ್ಯಾಕ್ ಮಾಡ್ಕೊ ಬರೋಣ. ಮತ್ತೆ ನಾನು ಇವತ್ತು ಎಲ್ಲಿರ್ಬೇಕು ಇಮ್ರಾನ್? ಅದಕ್ಕೆ ನಾನೆಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಅಲ್ಲೇ ನೀನು ಇವತ್ತಿರೋದು.